ನಾಮರ್ದ ಬಿಜೆಪಿ ಅವರು ಅಂತಾನಲ್ಲ, ಇವನು ಯೋಗ್ಯತೆಗೆ ಇವನು ನಾನು ನೇರವಾಗಿ ಬೈತೀನಿ. ಇವನು ಅಲ್ಲಲ್ ಟೋಪಿ ಶಾಸಕ, ನಾನೇ ಹೇಳ್ತೀನಿ ನೇರವಾಗಿ. ಯಾಕಂದ್ರೆ ಇವತ್ತು ಒಬ್ಬ ಸಮಾಜದಲ್ಲಿ ಗೌರವ ಕೊಡಬೇಕು. ಯಾವುದೇ ರೀತಿ ಒಬ್ಬ ಕಾರ್ಯಕರ್ತರು ಪಕ್ಷವನ್ನ ಕಟ್ಟಿ ಅವರು ಬ್ಯಾನರ್ಗಳನ್ನ ಸ್ವಂತ ದುಡ್ಡಿಂದ ಹಾಕಿರ್ತಕ್ಕಂಥ ಕಾರ್ಯಕರ್ತರು ಅನೇಕ ಜನ ಇದ್ದಾರೆ. ಅವ್ರಿಗೆ ಅಗೌರವ ತರುವಂತ ಮಾತು, ನೀನು ಯಾವನ ನಮ್ಮನ್ನು ಕೇಳಕ್ಕೆ? ನಿನಗೆ ತಾಕತ್ತಿದ್ರೆ ಮೊನ್ನೆ ಇಂಡಿಪೆಂಡೆನ್ಸ್ ಡೇಗೆ ನಿಮ್ಮ ಮಂತ್ರಿಗಳು ಬಂದಿದ್ರಲ್ಲ, ಸುರೇಶ್ ಅವರು, ಬೈತಿ ಸುರೇಶ್ ಅವರು, ಅವತ್ತು ಇಡೀ ರಾಜಬೀದಿಯಲ್ಲಿ ಹಾಕಿದ್ರಲ್ಲ ನೀವೆಲ್ಲ ಪೂರ್ತಿ ಬ್ಯಾನರ್ಗಳು. ನಿಮಗೆ ತಾಕತ್ತಿದ್ರೆ ಹೇಳ್ಬೇಕಾಗಿತ್ತು, ನಾಮರ್ದ ಕಾಂಗ್ರೆಸ್ ಅವರಂತ, ನಾಮರ್ದ ಮಂತ್ರಿಗಳು ಅಂತ, ನಾಮರ್ದ MLAಗಳು ಅಂತ. ತಾಕತ್ತಿಲ್ಲ ನಿಮ್ಗೆ? ನೀವು ಮರ್ಯಾದೆ ಕೊಟ್ಟು ತಗೊಂಡ್ರೆ ಒಳ್ಳೆಯವನು. ನೀನು ನನ್ನ ಸಮಾಜದವನು ಅಂತ ನಾನು ಹೇಳ್ಕೊತಾ ಇದ್ದೀನಿ. ನನ್ನ ಸಮಾಜದವನು, ನನ್ಗೆ ಹೇಳ್ಕೊಡಕ್ಕೆ ಅವಮಾನ. ಇವತ್ತು ನನ್ನ ಸಮಾಜಕ್ಕೆ ಒಬ್ಬರು ತಂದಿದ್ಯಾ ನೀನು? ನಮ್ಮಂತವ್ರು ಬೀದಿಲಿ ಹೋಗೋಣ ಕೂಡ ಆಗ್ತಾ ಇಲ್ಲ. ಏನಪ್ಪ ಇವನ್ ಗೆಲ್ಸ್ಬಿಟ್ಟು ಇಷ್ಟು ಮಾತ್ರ ಆಗಿದೆ, ನೀವು ಹೆಂಗ್ ಬರ್ತಾನೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಜನ ನಮ್ಮನ್ನು. ಇವತ್ತು ನಮ್ಮ ಸಮಾಜದಲ್ಲಿ ಅನೇಕ ಜನ ಹಿರಿಯರಿದ್ದಾರೆ. PC ಮೋಹನ್ ಅವರು ಇದ್ದಾರೆ, MP. ಅವ್ರು 4 ಸಲ MP ಆಗಿದ್ದಾರೆ, 2 ಸಲ MLA ಆಗಿದ್ದಾರೆ. ಸೀತಾರಾಮ್ ಅವರು ಇದ್ದಾರೆ, ಅವರು MLA ಆಗಿದ್ದಾರೆ, MLC ಆಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ. ಜಯರಾಮ್ ಅವರು ಇದ್ದಾರೆ, ಅವರು MLA ಆಗಿದ್ದಾರೆ. ಧರ್ಮಾಧಿಕಾರಿಗಳವರು, ಎಲ್ಲಾ ಜನಾಂಗನ ಜೋಡಿಸ್ಕೋತಾರೆ ಅವರು. ಅದ್ರ ಜೊತೆ ರಕ್ಷಾರಾಮಯ್ಯ ಕೂಡ ಮನೆ ನಿಂತ್ಕೊಂಡಿದ್ದಾರೆ. ಏನೋ ಮಾತಾಡ್ತಾನ. ಸಂಪೇಂದ್ರ ಅವರು ಕೂಡ ಏನೋ ಮಾತಾಡ್ತಾರೆ, ಅವರು MLA ಆಗಿದ್ರು. CR ಮನೋಹರ್ ಅವರು MLC ಆಗಿದ್ರು ಈ ಭಾಗದಲ್ಲಿ. ಮನೋಹರ್ ತಹಸೀಲ್ದಾರ್ ಅವರು ಆಗಿದ್ರು. ಅನೇಕ ಜನ ಬಲ್ಜಿಗರು ಕೂಡ ಅನೇಕ ದೇವರಾಜ್ ಅವರಾಗಿದ್ರು. ಕಾಂಗ್ರೆಸ್ ಪಕ್ಷದಿಂದ ಅನೇಕ ಜನ ಆಗಿದ್ದಾರೆ. ಅವ್ರ ಕಲ್ಗಳು ಒಂದ್ಸಲಿ ನುಗ್ಗಿಬಿಟ್ಟು ಬಂದ್ ನೋಡೋ ನೀವು. ಅವ್ರು ಯಾವತ್ತನ ಮಾತಾಡಿದ್ರೆ ನಿಮಗೀಗ ಈ ರೀತಿ ಹೇಳಿಕೆಗಳನ್ನು ಕೊಡೋದು ಬಿಟ್ಬಿಟ್ಟು ಮೊನ್ನೆ ತಾನೇ ಕೆರದಲ್ಲಿ ನಡೆಸ್ಕೊಂಡಿದ್ದೀಯ ಜನರ ಕೈಯಲ್ಲಿ ಕುಮಾರಸ್ವಾಮಿ ಮಾತಾಡ್ಬೇಕು. ನಿಜ ತಾನೆ? ಮೊನ್ನೆ ತಾನೆ, ಜಾಸ್ತಿ ದಿನಾನೂ ಆಗಿಲ್ಲ. ಮತ್ತೆ ತಿರ್ಗಾ ಒಟ್ಟೆ ಏನ್ ಹೇಳಿಕೆ ಬಂದಾಗ ನಿಮ್ಗೆ ಇಷ್ಟ ಬಂದಾಗೆಲ್ಲ ಮಾತಾಡೋದಂತನಾ? ನಿಮ್ ಮನೆಯಲ್ಲಿ ನಾನು ಹಸುಗಳು ಮೇಸವ್ರ ನಾವು? ಇಲ್ಲ ನಿಮ್ಮ ಮನೆಯಲ್ಲಿ ನಾವು ಕುರಿಗಳು ಮೇಯಿಸ್ತೀವ? ನಿಮ್ಮ ಮನೆಯಲ್ಲಿ ಏನಾದ್ರೂ ಒಂದು ಊಟಕ್ಕೆ ಏನಾದ್ರು ಬರ್ತೀವ ನಾವು? ನಾಮರ್ದಗಳು ಅನ್ನಕ್ಕೆ? ನಿನಗೆ B.Pharm ಕೊಟ್ಟಿದಾರಲ್ಲ ಕಾಂಗ್ರೆಸ್ನವರು, ಅವರೇ ಅನ್ಕೊಂತಾರೆ ಎಂತವನಿಗಪ್ಪ ಕೊಟ್ಟಿದ್ದೀವಿ ಅಂತ. ಇನ್ನೂ ಒಂದು ಭಾಷೆ ಅಂತಾರೆ, ಎಂತ ನನ್ನ ಮಗನು ಕೊಟ್ಟಿದ್ದೀವಿ ಅಂತ ಕೂಡ ಅವರೇ ನನ್ನ ಜೊತೆ ಎಷ್ಟೋ ಸಲ ಹೇಳಿದ. ನೀವು ಅರ್ಥ ಮಾಡ್ಕೋಬೇಕು. ನೀನು ನಾಮರ್ದನ, ನಾವು ನಾಮರ್ದನ. ಇವತ್ತು ಬ್ಯಾನರ್ಗಳು ಕಟ್ಸಿದೆಯಲ್ಲ ನೀನು, ಇವತ್ತು ಏನ್ ಮಾಡ್ತಾ ಇದೀಯ? ನಿಮ್ದೇ ಫೋಟೋ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ಬರ್ಕೊಟ್ಬಿಡಿದಾರೆ ನಿಮಗೆ. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ಇಡೀ ರಾಜ್ಯದಲ್ಲಿ ಸುತ್ಕೊಂಡು ಕೆಲಸ ಮಾಡಿಕೊಂಡು ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಒಳ್ಳೆ ಆರೋಗ್ಯ ಸಚಿವರಾಗಿ ಅವ್ರು ಆ ಕಡೆ ಗಮನ ಕೊಟ್ಟು ಅನೇಕ ಯೋಜನೆಗಳನ್ನು ತಂದು ಈ ಕಡೆ ಮೆಡಿಕಲ್ ಹಾಸ್ಪಿಟ್ಲು, ಡೈರಿ, ಮಾರ್ಕೆಟ್, ಅನೇಕ ಯೋಜನೆಗಳು, ಕೆರೆಗಳಿಗೆ ನೀರು ತಂದು ನೀನು ಆ ಕೆರೆ ನೀರು ಬಿಟ್ಟಿರೋದನ್ನ ನೀನೇನೋ ಫಿಲ್ಟರ್ ಮಾಡೋಣ, ನೀನು ಹೋಗ್ತಾ ನೋಡೋಣ. DC ಆಫೀಸರ್ ಇದನ್ನೆಲ್ಲ ಮಾಡಿಸ್ಕೊಂಡ್ ಬಂದಿರ್ತಕ್ಕಂಥ ನಮ್ಮ ಸುಧಾಕರಣ್ಣ ಅವರು ಏನೋ ಯಾಮಾರಿದ್ರು, ಸ್ವಲ್ಪ ಯಾಮಾರದಕ್ಕೆ ನೀನು ಅಳಕ್ ಶಾಸಕರಾಗ್ಬಿಟ್ಟರೆ ಅಷ್ಟೇ. ಇನ್ನೇನು ಲಾಟ್ರಿ ಏನಿಲ್ಲ, ಕಷ್ಟಪಟ್ಟಿದ್ದಿಲ್ಲ, ಗುದ್ಲಿ ತೆಗೆದುಕೊಂಡು ಆಗ್ತಿದ್ದಿಲ್ಲ, ಏನಿಲ್ಲ. ನೀನು ಮುಂದಕ್ಕೆ ಗೊತ್ತಾಗುತ್ತಣ್ಣ ನಿನಗೆ. ನೀನು ಮಾನ ಮರ್ಯಾದೆ ಇದ್ರೆ ಬೇರೆಯವ್ರನ್ನ ಮಾತಾಡೋದು ಬಿಟ್ಬಿಡು, ಕೆಲಸ ಮಾಡು. ಮಕ್ಕಳಿಗೇನು ಡಿಗ್ರಿ ಮಾಡಿಸ್ತೀನಿ ಅನ್ನೋದು, ಅವ್ರು ಡಾಕ್ಟರ್ ಮಾಡಿಸ್ತೀನಿ ಅನ್ನೋದು, ಅವ್ರ ಇಂಜಿನಿಯರ್ಗಳು ಮಾಡಿಸ್ತೀನಿ, ಪುಕ್ಷತೆ ಮಾಡಿಸ್ತೀನಿ ನೀನು. ಅವ್ರಿಗೆ IAS ಮಾಡಿಸ್ತೀನಿ ಅನ್ನೋದು, ಇವೆಲ್ಲ ಮಾಡಿಸಿದ್ದೆ ನೀನು. ಇಂಥ ಮಾತುಗಳು ಆಡ್ತೀಯಲ್ಲ ನೀನು, ಏನ್ ಸಂಸಾರದ ಮಾತುಗಳು, ಸೊಂಟದ ಕಡೆಗೆ ಮಾತುಗಳು ನಮಗೂ ಬರುತ್ತಣ್ಣ, ನಮಗೂ ಬರುತ್ತೆ. ನಾವು ಅಲ್ಲಿಂದ ಬಂದಿರ್ತಕ್ಕಂಥ ನಾವು ಬಡವ್ರ ಮಕ್ಕಳು, ನೀನು ಒಬ್ಬನೇ ಅಲ್ಲ. ಇದನ್ನೆಲ್ಲ ತಿಳ್ಕೊಂಡು ಮಾತಾಡು. ಜೊತೆಗೂ ಇನ್ನೊಬ್ಬರು ಶಾಸಕರಿದ್ದಾರೆ ನಮ್ಮ ಭಾಗ್ಯದಲ್ಲಿ, ಅವರು ಕೂಡ ಅನೇಕ ಹಗರಣಗಳು ಮಾಡಿರ್ತಕ್ಕಂಥದ್ದು, ಅನೇಕ ಸಾವಿರಾರು ಎಕರೆ ಮಾಡಿರ್ತಕ್ಕಂಥದ್ದು. ನಾನು ಹೇಳೋದಲ್ಲ, ಮಾಧ್ಯಮದಲ್ಲಿ ನೀವೆಲ್ಲ ನೋಡ್ತಾ ಇರ್ತೀರ. ಇವತ್ತು ಸಿದ್ದರಾಮಯ್ಯನವರು ನೋಡ್ಬೇಕು, DK ಶಿವಕುಮಾರ್ ಅವರು ನೋಡ್ಬೇಕು. 800 ಎಕರೆ 1000 ಎಕರೆ ಅಂತ ಒಬ್ಬ ದಲಿತ ಹೋರಾಟಗಾರ ಹೋರಾಟ ಮಾಡ್ತಾ ಇದ್ದಾರೆ. ಕಾಂಪೌಂಡ್ ನಿಮ್ಮ ಮಾಧ್ಯಮಗಳೆಲ್ಲ ಕೂಡ ಕಾಂಪೌಂಡ್ ಹಾಕಿದ್ದಾರೆ. ಇದರ ವಿರುದ್ಧ ನಾವೆಲ್ಲ ಕೂಡ ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನ ಗೊತ್ತಾಗುತ್ತೆ. ಆ ಒಂದು ಸರ್ಕಾರದ ಆಸ್ತಿಗಳನ್ನು ಕಬಳಿಕೆ ಮಾಡಿಕೊಂಡು ಇವರೆಲ್ಲ ಕೂಡ ಏನ್ ಆಸ್ತಿಗಳು ಮಾಡ್ಕೊಂಡಿದ್ದಾರೆ. ಮೊನ್ನೆ DC ಅವರೇನು ಪ್ರಮೋಷನ್ ಕೊಟ್ಟರು, ಏನ್ ಇಡೀ ರಾಜ್ಯದಲ್ಲಿ ಸುಬ್ಬಾರೆಡ್ಡಿ ಅವರೇ ಗ್ರಾಂಟ್ ಜಾಸ್ತಿ ಕೊಟ್ಟಿರೋದು, ಎಲ್ರಿಗೂ ಇದು ಕೊಟ್ಟಿರೋದೇನು ಗ್ರಾಂಟ್ ಸರ್ಟಿಫಿಕೇಟ್ ಕೊಟ್ಟಿರೋದೆಲ್ಲ, ಜಮೀನುಗಳಿಗೆ ಸಾಗುವಳಿ ಚೀಟಿಗಳು ಕೊಡಿಸಿರೋದಂತ. ಯಾರು ಕೊಡಿಸಿದಾರೆ ಹೇಳಿ? ಅವ್ರ ಬೇನಾಮಗಳು ಕೊಡಿಸ್ಬಿಟ್ಟು ಆರಾಮಾಗಿ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಾರೆ. KDB ದುಡ್ಡು ಮಾಡ್ಕೊಂಡ್ಬಿಡೋಣ ಅಂತ. ಇದನ್ನ ಇವತ್ತು ಈ ಭಾಗದಲ್ಲಿ KDB ಅಷ್ಟೇ
KDBಯಲ್ಲಿ ಅನೇಕ ಹಗರಣಗಳು ನಡೀತಾ ಇದೆ. ಶಿಡ್ಲಘಟ್ಟದಲ್ಲಿ, ಬಾಗೇಪಲ್ಲಿಯಲ್ಲಿ, ಚಿಂತಾಮಣಿಯಲ್ಲಿ ಈಗಾಗಲೇ ನಡೆದು ಹೋಗಿದೆ. ಇವತ್ತು ಶಿಡ್ಲಘಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ರೈತರು. ಆ ಹೋರಾಟ ಧರಣಿ ಮಾಡ್ತಾವ್ರೆ. ಸಾವಿರಾರು ಎಕರೆ ಲೂಟಿ ಹೊಡಿತಾ ಇದ್ದೀರಾ. ನೀವತ್ತ ಜಮೀನ್ ತಗೊಂಡು 10 ಲಕ್ಷ 20 ಲಕ್ಷಕ್ಕೆ ಜಮೀನ್ ತಗೋತೀರಾ. 1 ಕೋಟಿ 20 ಲಕ್ಷ ರೂಪಾಯಿ ನೀವೆಲ್ಲ ತಗೋತಾ ಇದ್ದೀರಾ. ಇದೆಲ್ಲ ಕಣ್ ಕಾಣಲ್ವಾ ನಿಮ್ಗೆ? ಬಾಗೇಪಲ್ಲಿ